ಶ್ರೀ ಗುರುಭ್ಯೋ ನಮಃ. ಅನುಮಾನದ ದೋಷಗಳನ್ನು ನೋಡ್ತಾ ಇದ್ದೇವೆ. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಪತ್ತಿ, ಅನವಸ್ಥ, ಕಲ್ಪನಾಗೌರವ, ಶ್ರುತ ದೃಷ್ಟ ಹಾನಾದಯ ದೂಷಣಾನುಮ ಅಂತ ಇದು ಆಚಾರ್ಯರ ಮೂಲದಲ್ಲಿ ನಮ್ಗೆ ಕಾಣಿಸುವಂಥ ಸಂಗತಿಗಳು. ಈಗ ನಾವು ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಇನ್ನು ಮುಂದೆ ಆ ಮೂಲದಲ್ಲಿ ಸೂಚಿತವಾಗಿರುವಂಥವು ಶ್ರುತ ದೃಷ್ಟ ಹಾನಾದಯ ದೂಷಣಾನುಮ ಅಂತ. ವಾದಿ ಮತ್ತು ಪ್ರತಿವಾದಿಗಳ ನಡುವೆ ವಾದ ನಡೆದಾಗ ವಾದಿಯಾದವನು ಒಂದು ಯಾವುದೋ ವಿಷಯವನ್ನು ಹೇಳಿರ್ತಾನೆ. ಅದಕ್ಕೆ ಪ್ರತಿವಾದಿಯಾದವನು ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ ಇತ್ಯಾದಿ ದೋಷಗಳನ್ನು ಹೇಳುವ ಸಾಧ್ಯತೆ ಇದೆ. ಹಾಗೆ ಅಥವಾ ಪ್ರತಿವಾದಿಯಾದವನು ಹೇಳಿದ ವಿಷಯಕ್ಕೆ ವಾದಿಯಾದವನು ಹೇಳುವ ಸಾಧ್ಯತೆಯೂ ಕೂಡ ಇದೆ. ಈಗ ಅಷ್ಟರ ನಡುವೆ ನಾವು ಮೊದಲ ದೋಷಗಳನ್ನು ನೋಡಿ ಆಯಿತು. ಶ್ರುತ ದೃಷ್ಟ ಹಾನಾದಯ, ಹಾನಿ ಅನ್ನೋದನ್ನು ನಾವೀಗ ನೋಡಬೇಕು. ಆದಿ ಅಂದರೆ ಇವೇ ಮೊದಲಾದದ್ದು ಅಂತ ಅರ್ಥ. ಅಲ್ಲಿ ಶ್ರುತ ಹಾನ ಮತ್ತು ದೃಷ್ಟ ಹಾನ ಅಂತ ಅದನ್ನು ಎರಡಕ್ಕೂ ಕೂಡ ಹೊಂದಿಸ್ಕೋಬೇಕು. ಈಗ ಹಾನಿ ಅಂದರೆ, ಹಾನಿ ಅಥವಾ ಹಾನ ಅಂದರೆ ಬಿಡುವುದು ಅಂತ ಅರ್ಥ, ಪರಿತ್ಯಾಗ ಮಾಡುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ನಾವು ಈ ಹಾನ ಅನ್ನೋದನ್ನು ಶ್ರುತ ಅನ್ನೋದಕ್ಕೂ ಸೇರಿಸ್ಕೋಬೇಕು, ಹಾಗೆ ದೃಷ್ಟ ಅಂತ ಅನ್ನೋದಕ್ಕೂ ಕೂಡ ಸೇರಿಸ್ಕೋಬೇಕು. ಹಾಗೆ ಸೇರಿಸ್ಕೊಂಡ್ರೆ ಮಾತ್ರ ನಮಗದು ಸರಿಯಾದ ಅರ್ಥ ಕೊಡ್ತದೆ. ಶ್ರುತ ಅಂದರೆ ಕೇಳಿದ್ದು ಅಂತ ಅರ್ಥ, ದೃಷ್ಟ ಅಂದರೆ ನೋಡಿದ್ದು ಅಂತ ಅರ್ಥ. ಅದರ ತಾತ್ಪರ್ಯ, ಶ್ರುತ ಅಂದರೆ ಶಬ್ದ ಪ್ರಮಾಣದಿಂದ ಕೇಳಿದ್ದು. ನಮ್ಗೆ ಗೊತ್ತಿರುವಂತೆ 3 ಪ್ರಮಾಣಗಳಿವೆ: ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಹೀಗೆ 3 ಪ್ರಮಾಣಗಳಿವೆ. ಆ 3 ಪ್ರಮಾಣಗಳಲ್ಲಿ ಶ್ರುತ ಅಂದರೆ ಶಬ್ದ ಪ್ರಮಾಣದಿಂದ ಕೇಳಿ ಬಂದಂಥ ಒಂದು ಸಂಗತಿ ಅಂತ ಅದರ ತಾತ್ಪರ್ಯ ಆಗ್ತದೆ. ದೃಷ್ಟ ಅಂದರೆ ಪ್ರತ್ಯಕ್ಷದಿಂದ ನಾವು ನೋಡಿದಂಥ ಸಂಗತಿ ಅಂತ ಹೀಗೆ ಅರ್ಥ ಆಗ್ತದೆ. ಹಾನ ಅಂದರೆ ಬಿಡುವುದು ಅಂತ ಅರ್ಥ. ಯಾವುದನ್ನ ಶಬ್ದ ಪ್ರಮಾಣದಿಂದ ಕೇಳಿದ್ದೀವೋ ಅದನ್ನು ಬಿಡುವುದು ಅಂತ ಅದರ ಅಭಿಪ್ರಾಯ. ಬಿಡುವುದು ಅಂದರೆ ಬಿಟ್ಟು ಬಿಡಬೇಕಾದ ಪ್ರಸಂಗ ಬರುವುದು. ಹಾಗೆ ದೃಷ್ಟ, ನಾವು ಕಣ್ಣಾರೆ ನೋಡಿದ್ದೀವಿ ಅಥವಾ ಕಿವಿಯಾರೆ ಕೇಳಿದ್ದೀವಿ, ಅಂತೂ ಯಾವುದಾದ್ರೂ 5 ಇಂದ್ರಿಯಗಳಿಂದ ನಾವು ಕೇಳಿ ತಿಳಿದಂಥ ವಸ್ತುಗಳು, ಇವುಗಳನ್ನು ಕೂಡ ಬಿಟ್ಟು ಬಿಡುವಂಥ ಪ್ರಸಂಗ ಬರ್ತದೆ. ಇದನ್ನೇ ಹಾನ ಅಂತ ಹೇಳಿದ್ದು. ಆದ್ದರಿಂದ ಶ್ರುತಂಚ ದೃಷ್ಟಂಚ ಶ್ರುತದೃಷ್ಟೇ, ಶ್ರುತದೃಷ್ಟಯೋ ಹಾನಂ ಶ್ರುತದೃಷ್ಟ ಹಾನಂ ಅಂತ ಹೀಗೆ ಹಾನ ಅಂತ ಅನ್ನೋದನ್ನು ಎರಡಕ್ಕೂ ಕೂಡ ಸೇರಿಸ್ಕೋಬೇಕು. ಅದಕ್ಕೆ ಉದಾಹರಣೆಗಳನ್ನು ಈಗ ನಾವು ಮುಂದೆ ನೋಡೋಣ. ಹಾನ ಆದಿ ಅಂತಿದೆಯಲ್ಲ, ಆದಿ ಎಂಬ ಪದದಿಂದ ಕಲ್ಪನಾ ಅಂತ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಕನ್ನಡದ ಅನುವಾದದಲ್ಲಿ ಈ ಮೂಲದಲ್ಲಿರುವ ಆದಿ ಶಬ್ದದಿಂದ ಅಶ್ರುತ ಕಲ್ಪನಾ ಮತ್ತು ಅದೃಷ್ಟ ಕಲ್ಪನಾ ಇವುಗಳನ್ನು ಕೂಡ ದೋಷ ಅಂತ ನಾವು ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಬೇಕಾದಂಥ ಉದಾಹರಣೆಗಳನ್ನು ಅವರಲ್ಲಿ ಹೇಳಿಲ್ಲ. ನಾವು ಯಥೋಚಿತವಾಗಿ ಬೇರೆ ಬೇರೆ ಕಡೆಯಿಂದ ಆ ಉದಾಹರಣೆಗಳನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ನೋಡಿ, ಮೊದಲು ಶ್ರುತ ಹಾನ ಮತ್ತು ದೃಷ್ಟ ಹಾನ, ಹಾಗೆ ಅಶ್ರುತ ಕಲ್ಪನಾ ಮತ್ತು ಅದೃಷ್ಟ ಕಲ್ಪನಾ ಅಂತ ಹೀಗೆ ಒಟ್ಟು 4 ಆಗ್ತವೆ. ಶ್ರುತ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ನಾವು ಆಗಮ ಪ್ರಮಾಣದಿಂದ ಕೇಳಿ ತಿಳಿದಿದ್ದೇವೆ. ಆಗಮ ಪ್ರಮಾಣ ಅಂದರೆ ಬಹಳ ಶ್ರೇಷ್ಠವಾದಂಥ ಪ್ರಮಾಣ. ಅಂಥ ಪ್ರಮಾಣದಿಂದ ನಾವು ಕೇಳಿ ತಿಳಿದಿದ್ದನ್ನು ಬಿಡಬೇಕಾದಂಥ ಪ್ರಸಂಗ ಬಂದರೆ ಅದು ಆಗಮಕ್ಕೆ ನಾವು ವಿರೋಧ ಮಾಡಿದಂತ ಆಗ್ತದೆ. ಆಗಮ ಪ್ರಮಾಣದಲ್ಲಿ ಯಾವುದೋ ಒಂದು ಸಂಗತಿಯನ್ನು ಹೇಳಿದ್ದಾರೆ, ಅದನ್ನು ಒಪ್ಕೊಳ್ಳದೆ ಹೋದರೆ ಆಗಮ ಪ್ರಮಾಣಕ್ಕೆ ಅಗೌರವ ತೋರಿಸಿದಂತ ಆಗ್ತದೆ. ಅದಕ್ಕೆ ಅದನ್ನು ಶ್ರುತ ಹಾನ ಅಂತ ಹೇಳಿರೋದು. ಇದೊಂದು ದೋಷ ಇದೆ ಅವತ್ತು ಕೂಡ. ಮತ್ತೆ ಅಶ್ರುತ ಕಲ್ಪನಾ ಮತ್ತೆ ದೃಷ್ಟ ಹಾನ ಅಂತಿದೆ. ದೃಷ್ಟ ಹಾನ ಅಂದರೆ ಅದು ಆಗಮದಲ್ಲೇನೂ ಬಂದಿರುವಂತಹ ವಿಚಾರ ಅಂತಲ್ಲ, ಆದರೆ ಪ್ರತ್ಯಕ್ಷದಿಂದ ಎಲ್ಲರೂ ಕೂಡ ನೋಡಿರುವಂತಹ ಒಂದು ಸಂಗತಿ ಅದು. ಪ್ರತ್ಯಕ್ಷದಿಂದ ನೋಡಿರುವಂತಹ ಸಂಗತಿಯನ್ನು, ಪ್ರತ್ಯಕ್ಷದಿಂದ ನೋಡಿರುವಂತಹ ಅಥವಾ ಕೇಳಿರುವಂತಹ ಅಥವಾ ಮೂಗಿನಿಂದ ಮೂಸಿರುವಂತಹ ಯಾವುದೋ ಒಂದು ಸಂಗತಿ, ಅದನ್ನು ಬಿಟ್ಟು ಬಿಡಬೇಕಾದಂಥ ಪ್ರಸಂಗ ಬಂದರೆ ಅದನ್ನು ದೃಷ್ಟಹಾನ ಅಂತ ಹೇಳ್ತಾರೆ. ಹೀಗೆ ಹಾನ ಅಂತ ಅನ್ನೋದಕ್ಕೆ ಶ್ರುತಹಾನ ಮತ್ತು ದೃಷ್ಟಹಾನ.
ಇವೆರಡು ದೋಷ. ಪ್ರತ್ಯಕ್ಷ ಸಿದ್ಧವಾದನ್ನು, ಜಗತ್ತೆಲ್ಲವೂ ಪ್ರತ್ಯಕ್ಷದಿಂದ ಯಾವುದನ್ನು ಒಪ್ಪಿದೆಯೋ ಅಂಥದನ್ನು ನೀವು ಒಪ್ಪದೇ ಇದ್ಬಿಟ್ರೆ ಅದು ನಿಮಗೊಂದು ದೋಷ. ಅದು ಹಾಗೆ ಆಗಮ ಪ್ರಮಾಣ ಇದೆ. ಆಗಮ ಪ್ರಮಾಣ ಅಂತಂದು ಬಹಳ ಶ್ರೇಷ್ಠವಾದ ಪ್ರಮಾಣ. ಆ ಪ್ರಮಾಣದಿಂದ ಏನು ಸ್ವೀಕೃತ ಆಗಿದೆ ಅದನ್ನು ಬಿಟ್ಟರೆ ಅದು ಕೂಡ ಒಂದು ದೊಡ್ಡ ದೋಷ ಆಗ್ತದೆ. ಹೀಗೆ ಶ್ರುತ ಹಾನ ಮತ್ತು ದೃಷ್ಟಹಾನ ಅಂತ ಇವೆರಡು. ಇನ್ನು ಅದೃಷ್ಟ ಕಲ್ಪನಾ, ಮೊದಲು ಅಶ್ರುತ ಕಲ್ಪನಾ, ಆಮೇಲೆ ಅದೃಷ್ಟ ಕಲ್ಪನಾ, ಹಾಗೆ ಇನ್ನೆರಡು ಆದಿಪದದಿಂದ ಇಟ್ಕೊಳ್ಬೇಕಾದ್ದು. ಅಶ್ರುತ ಅಂದರೆ ಕೇಳದೇ ಇದ್ದದ್ದು ಅಂತ ಅರ್ಥ. ಶ್ರುತ ಅಂದರೆ ಕೇಳಿದ್ದು, ಅಶ್ರುತ ಅಂದರೆ ಕೇಳದೇ ಇದ್ದದ್ದು. ಕೇಳದೇ ಇದ್ದದ್ದನ್ನು ಒಪ್ಕೊಳ್ಳೋದು ಅಂದರೆ ಆಗಮ ಪ್ರಮಾಣದಿಂದ ಸಿದ್ಧ ಅಲ್ಲದೇ ಇರುವಂತಹ ಸಂಗತಿಯನ್ನು ಒಪ್ಪುವುದು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಮತ್ತು ಅದೃಷ್ಟ ಕಲ್ಪನಾ ಅಂತಂದರೆ ಪ್ರತ್ಯಕ್ಷದಿಂದ ಜಗತ್ತಿನಲ್ಲಿ ಎಲ್ಲೋ ಆ ಥರ ಸಿದ್ಧವಾಗದೇ ಇದ್ದುದನ್ನು ನಾವು ಒಪ್ಲಿಕ್ಕೆ ಹೋದರೆ ಅದನ್ನು ಅದೃಷ್ಟ ಕಲ್ಪನಾ ಅಂತ ಹೀಗೆ ಹೇಳ್ತಾರೆ. ಆದ್ದರಿಂದ ಕಲ್ಪನಾ ಅಂತ ಬಂದಾಗ ಶ್ರುತಕ್ಕೆ ಒಂದು ಸೇರಿಸ್ಕೋಬೇಕು, ಅಶ್ರುತ ಕಲ್ಪನಾ. ಹಾಗೆ ದೃಷ್ಟ ಅನ್ನೋದು ಕೂಡ ಒಂದು ಸೇರಿಸ್ಕೊಂಡು ಅದೃಷ್ಟ ಕಲ್ಪನಾ, ಅಶ್ರುತ ಕಲ್ಪನಾ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಉದಾಹರಣೆಗಳನ್ನು ಮುಂದೆ ನೋಡೋಣ. ಇದಕ್ಕೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಹೇಳಿದ್ದಾರೆ. ಸೌಲಭ್ಯ ದೃಷ್ಟಿಯಿಂದ ನಾವು ಒಂದೇ ಉದಾಹರಣೆ ತಗೊಳ್ಳೋಣ. ಮೊದಲನೇದಕ್ಕೆ ಶ್ರುತಹಾನ ಮತ್ತು ದೃಷ್ಟಹಾನ ಅಂತಿದೆಯಲ್ಲ, ಅದಕ್ಕೆ ಒಂದೇ ಉದಾಹರಣೆಯನ್ನು ತಗೊಳ್ಳೋಣ. ಈಗ ಇಬ್ಬರು ವಾದಿ ಮತ್ತು ಪ್ರತಿವಾದಿಗಳ ನಡುವೆ ಚರ್ಚೆ ನಡೆದಿದೆ. ವಾದಿ ಆಸ್ತಿಕ, ಪ್ರತಿವಾದಿ ನಾಸ್ತಿಕ ಅಂತ ತಿಳ್ಕೊಳ್ಳಿ. ವಾದಿಯಾದವನು ದೇವರ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಪ್ರತಿವಾದಿಯಾದವನು ಅದಕ್ಕೆ ಅಸ್ತಿತ್ವವನ್ನು ನಿರಾಕರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಈ ವಾದಿಯಾದವನು ತಾನೇನು ದೇವರ ಅಸ್ತಿತ್ವವನ್ನು ಒಪ್ಪಿದ್ದಾನೆ ಅದಕ್ಕೆ ಆಧಾರವಾಗಿ ಶಾಸ್ತ್ರಗಳನ್ನೇ ಕೊಟ್ಟಿದ್ದಾನೆ. ಪ್ರತ್ಯಕ್ಷ ಅನುಮಾನ ಅನ್ನೋದನ್ನು ಬಿಟ್ಟು ಬಿಡೋಣ. ಈಗ ಶಾಸ್ತ್ರವನ್ನೇ ಕೊಟ್ಟಿದ್ದಾನೆ. ಇಲ್ಲಿ ಆಗಮ ಅಥವಾ ಶಾಸ್ತ್ರ ಅಂತ ಹೇಳ್ತಿದ್ದೀನಿ, ವೇದ ಅಂತ ನಾನೇನು ಹೇಳ್ತಾ ಇಲ್ಲ. ಯಾಕೆಂದರೆ ಇದು ಕೇವಲ ಆಸ್ತಿಕರು ಮತ್ತು ನಾಸ್ತಿಕರ ಚರ್ಚೆ. ಆದ್ದರಿಂದ ಇಲ್ಲಿ ಆಸ್ತಿಕರು ಅಂದರೆ ಸನಾತನ ಧರ್ಮದವರು, ಈ ಹಿಂದೂ ಧರ್ಮದವರು ಅಂತಲೇ ಏನಾಗಬೇಕಾಗಿಲ್ಲ. ಬೇರೆ ಧರ್ಮದವರು ಯಾರೋ ಒಬ್ಬರು ಆಸ್ತಿಕರಿದ್ದಾರೆ, ಆಸ್ತಿಕರು ನಾಸ್ತಿಕರ ನಡುವೆ ಚರ್ಚೆ ನಡೆದಿದೆ. ಆದ್ದರಿಂದ ಒಬ್ಬ ಆಸ್ತಿಕನಾದವನು ತಾನು ನಂಬಿದ ದೇವರ ಅಸ್ತಿತ್ವವನ್ನು ಸಮರ್ಥನೆ ಮಾಡಲಿಕ್ಕಾಗಿ ವೇದವನ್ನು ಒಬ್ಬ ಹೇಳ್ಬೋದು, ಬೈಬಲ್ ಒಬ್ಬ ಹೇಳ್ಬೋದು, ಕುರಾನ್ ಒಬ್ಬ ಹೇಳ್ಬೋದು, ಯಾರು ಏನಾದರೂ ಹೇಳ್ಬೋದು. ಅಂತೂ ಶಾಸ್ತ್ರ, ಈ ಮೂರನ್ನು ಕೂಡ ಶಾಸ್ತ್ರ ಅಂತ ಇಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಶಾಸ್ತ್ರ ಅಂತ ಹೀಗೆ ಇಟ್ಕೊಂಡಾಗ ಇವನು ತಾನು ದೇವರನ್ನು ನಂಬಿದ್ದಕ್ಕೆ ಆಧಾರವಾಗಿ ವೇದದಲ್ಲಿ ಇದೆ ಆದ್ದರಿಂದ ಅಂತ ಅದನ್ನು ಆಧಾರ ಕೊಟ್ಟಿದ್ದಾನೆ, ಶಾಸ್ತ್ರದಲ್ಲಿದೆ ಅಂತ ಆಧಾರ ಕೊಟ್ಟಿದ್ದಾನೆ. ಎದುರಾಳಿ ಆದವನು ಒಪ್ಪದೇ ಹೋದರೆ ಅವಾಗೇನಾಗ್ತದೆ? ಶ್ರುತ ಹಾನ ಆಗ್ತದೆ. ಶ್ರುತ ಅಂದರೆ ಶಾಸ್ತ್ರ ಪ್ರಮಾಣದಿಂದ ಸಿದ್ಧವಾದ್ದನ್ನು ಹಾನಿ ಮಾಡಿದಂತ ಆಗ್ತದೆ. ಆವಾಗ ಒಂದು ಪ್ರಶ್ನೆ ಏನು ಬರಬಹುದು, ಎದುರಾಳಿ ಆದವನು ನಾಸ್ತಿಕ ಇದ್ದಾನಲ್ಲ, ಅವನು ವೇದವನ್ನಾಗಲಿ ಬೈಬಲನ್ನಾಗಲಿ ಕುರಾನನ್ನಾಗಲಿ ಅಂತೂ ಒಟ್ಟಾರೆ ಶಾಸ್ತ್ರಗಳನ್ನು ಅವನು ಪ್ರಮಾಣ ಅಂತಲೇ ಒಪ್ಪಲಿಲ್ಲ. ಪ್ರಮಾಣ ಅಂತಲೇ ಅವನು ಒಪ್ಪಿಲ್ಲದೆ ಇದ್ದಾಗ ಮತ್ತೆ ಅದನ್ನು ಬಿಡುವುದೇನು ಪ್ರಸಂಗ ಬಂತು? ನಾವು ಯಾವುದನ್ನು ಪ್ರಮಾಣ ಅಂತ ಒಪ್ಪಿದ್ದೇವೆ, ಒಪ್ಪಿದ್ದನ್ನು ಬಿಟ್ಟರೆ ನಾವು ಯಾವುದಕ್ಕೆ ಗೌರವ ಕೊಡಬೇಕಾಗಿದೆ, ಯಾವ ಪರಂಪರೆಯಲ್ಲಿ ನಾವಿದ್ದೇವೆ, ಯಾವುದನ್ನು ನಾವು ಹಿಡಿದುಕೊಂಡು ಮುಂದೆ ಸಾಗಬೇಕಾಗಿದೆ, ಅದನ್ನು ನಾವು ಬಿಡೋ ಪ್ರಸಂಗ ಬಂದರೆ ಅದು ದೋಷ. ಯಾರು ಯಾವುದನ್ನು ಒಪ್ಪಲೇ ಇಲ್ವೋ, ಅದಕ್ಕೆ ಏನು ಬೆಲೆಯೇ ಕೊಡಲಿಲ್ವೋ ಅಂಥದನ್ನು ಅವನು ಬಿಟ್ಟರೆ ಏನು ಪ್ರಸಂಗ ಅಂತ ಒಂದು ಬಿಟ್ಟರೆ ಏನು ದೋಷ? ಅವನಿಗೂ ಯಾರು ದೋಷ ಏನು, ಬೇರೆಯವರಿಗಾದರೂ ಏನು ದೋಷ ಅಂತ ಹೀಗೆ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಾವು ಅವರಿಗೆ ಈ ವೇದವನ್ನಾಗಲಿ ಅಥವಾ ಯಾವುದೇ ಶಾಸ್ತ್ರವನ್ನಾಗಲಿ ಪ್ರಮಾಣ ಅಂತ ಒಪ್ಪದೇ ಹೋದರೆ ಏನು ತೊಂದರೆ ಆಗ್ತದೆ ಅನ್ನೋದನ್ನು ಅವನಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಬೇಕು ಅಂತ ಅದರ ಅರ್ಥ. ಚರ್ಚೆ ನಡೆದಾಗ ಇವನು ದೇವರಿದ್ದಾನೆ ಅಂತ ಹೇಳಿದ, ಅವನು ದೇವರಿಲ್ಲ ಅಂತ ಹೇಳಿದ. ದೇವರಿದ್ದಾನೆ ಅನ್ನಕ್ಕೆ ಇವನು ಆಧಾರವಾಗಿ ಇವನು ಶಾಸ್ತ್ರ ಪ್ರಮಾಣವನ್ನು ಕೊಟ್ಟ. ಶಾಸ್ತ್ರ ಪ್ರಮಾಣವನ್ನು ನಾನು ಯಾಕೆ ನಂಬಬೇಕು ಅಂತ ಅವನು ಅದಕ್ಕೊಂದು ಪ್ರತ್ಯುತ್ತರ ಹೇಳಿದ. ಆಗ ಇವನು ಶಾಸ್ತ್ರ ಪ್ರಮಾಣವನ್ನು ನೀನು ನಂಬದೇ ಹೋದರೆ, ಈ ಮೂರು ಪ್ರಮಾಣಗಳಿವೆ, ಪ್ರತ್ಯಕ್ಷ ಅನುಮಾನ ಆಗಮಂತ ಮೂರು ಪ್ರಮಾಣಗಳಿವೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದನ್ನು ಪ್ರಮಾಣ ಅಂತ ಒಪ್ಪಬೇಕಾಗ್ತದೆ. ಕೆಲವುದನ್ನು ಪ್ರತ್ಯಕ್ಷದಿಂದ ತಿಳಿಯಬೇಕು, ಕೆಲವನ್ನ ಅನುಮಾನದಿಂದ, ಕೆಲವನ್ನ ಆಗಮದಿಂದ ತಿಳಿಯಬೇಕಾಗ್ತದೆ. ಆಗಮ ಅಂದ್ರೇ ಶಾಸ್ತ್ರ, ಅದರಿಂದ ಆಗಮವನ್ನು ನೀನು ಒಪ್ಪಬೇಕು ಅಂತ ಅವನಿಗೆ ಆಗಮವನ್ನು ಒಪ್ಪಬೇಕಾದ ಅನಿವಾರ್ಯತೆಯನ್ನು ಕನ್ವಿನ್ಸ್ ಮಾಡಿ ಹೇಳಬೇಕು. ಆದ್ದರಿಂದ ಕನ್ವಿನ್ಸ್ ಮಾಡಿದ ಬಳಿಕ ಅದನ್ನು ಬಿಟ್ಟರೆ ಅದು ದೋಷ ಅಂತ ಅದರ ತಾತ್ಪರ್ಯ. ಅದಿಲ್ಲದೆ ಹೋದರೆ ಮೊದಲನೇ ಹೆಜ್ಜೆಯಾಗಿ ಅವನು ಒಪ್ಪದೇ ಹೋದರೆ ನಾನು ಅದನ್ನು ಒಪ್ಪುವುದೇ ಇಲ್ಲ, ಅದನ್ನ ಯಾಕೆ ಬಿಡೋ ಪ್ರಶ್ನೆ ಏನಿದೆ ಅಂತ ಅವನು ನುಣಿಸ್ಕೊಂಡು ಬಿಡುವಂಥ ಸಾಧ್ಯತೆ ಇದೆ.
ಹೀಗೆ ಇದನ್ನ ಶ್ರುತ ಹಾನಕ್ಕೆ ಉದಾಹರಣೆಯನ್ನಾಗಿ ತಗೊಳ್ಬಹುದು. ಕೆಲವು ಕಡೆ ಬೇರೆ ಬೇರೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಶ್ರುತ ಅಂದ್ರೆ ಕೇಳಲ್ಪಟ್ಟದ್ದು, ಅಂದ್ರೆ ಶಾಸ್ತ್ರದ ಪ್ರಮಾಣದಿಂದ ಕೇಳಲ್ಪಟ್ಟದ್ದು, ಶಾಸ್ತ್ರ ಪ್ರಮಾಣದ ಆಧಾರದಿಂದ ಸಿದ್ಧವಾದದ್ದು ಅಂತ ಅರ್ಥ. ಶಾಸ್ತ್ರ ಪ್ರಮಾಣದಿಂದ ಆಧಾರದಿಂದ ಸಿದ್ಧವಾದದ್ದು ಯಾವುದು? ದೇವರ ಅಸ್ತಿತ್ವ. ಅದನ್ನ ಅವನು ಒಪ್ಪದೆ ಹೋದ್ರೆ ಆ ಶಾಸ್ತ್ರ ಪ್ರಮಾಣದಿಂದ ಸಿದ್ಧವಾದ ದೇವರ ಅಸ್ತಿತ್ವವನ್ನೇ ಅವನು ಕೈ ಬಿಟ್ಟಂತಾಗ್ತದೆ. ಆ ಮೂಲಕ ಶಾಸ್ತ್ರ ಪ್ರಮಾಣಕ್ಕೆ ಅಗೌರವ ತೋರಿಸಿದಂಗಾಗ್ತದೆ ಅಂತ ಅದರ ತಾತ್ಪರ್ಯ. ನಾಸ್ತಿಕನಾದವನು ಒಬ್ಬರು ನಾನು ಶಾಸ್ತ್ರ ಪ್ರಮಾಣವನ್ನೇ ಒಪ್ಪೋದಿಲ್ಲ, ಶಬ್ದ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ 3 ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ 2 ಪ್ರಮಾಣಗಳನ್ನು ಒಪ್ತೇನೆ, ಶಬ್ದ ಪ್ರಮಾಣ ಅಂತನ್ನುವುದನ್ನೇ ಒಪ್ಪುವುದಿಲ್ಲ ನಾನು ಅಂತ ಅವನಂದ್ರೆ ಅವನಿಗೆ ನಾವು ಹಾಗಲ್ಲ, ಟೋಟಲ್ ಶಬ್ದ ಪ್ರಮಾಣವೇ ನನಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ನೀನು ಹಠ ಹಿಡಿಬಾರ್ದು. ಹಾಗೆ ಜಗತ್ತಿನಲ್ಲಿ ಇಲ್ಲ. ಜಗತ್ತಿನಲ್ಲಿ ನ್ಯೂಸ್ ಪೇಪರ್ಗಳು, ಅವರೇ ನ್ಯೂಸ್ ಓದ್ತಾ ಇರ್ತಾರೆ, ಹಾಗೆ ನ್ಯೂಸ್ ಪೇಪರ್ ಇರ್ತದೆ. ಇವೆಲ್ಲವೂ ಕೂಡ ಶಬ್ದ ಪ್ರಮಾಣಗಳೇ. ಅದ್ರ ಮೂಲಕನೇ ನಾವು ಬೇರೆ ಬೇರೆ ದೇಶದಲ್ಲಿರುವ ಬೇರೆ ಬೇರೆ ಕಾಲದಲ್ಲಿರುವ ಸಂಗತಿಗಳ ಬಗ್ಗೆ ತಿಳ್ಕೊತೇವೆ. ನಮಗೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಯಾರು, ನಮ್ಮ ತಂದೆ ತಾಯಿ ಅಂದ್ರೆ ನಾವು ನೋಡಿರ್ಬೋದು, ನಮ್ಮ ಅಜ್ಜ ಯಾರು, ಅಜ್ಜಿಯನ್ನು ನಾವು ನೋಡಿರಬಹುದು, ನೋಡಿಲ್ದೇ ಇರಬಹುದು. ನೋಡಿಲ್ದೆ ಹೋದಾಗ ನಮ್ಮ ಅಜ್ಜ ಮುತ್ತಜ್ಜ ಇವ್ರ ಬಗ್ಗೆ, ನಮ್ಮ ಅಜ್ಜಿ ಮುತ್ತಜ್ಜಿ ಇವ್ರ ಬಗ್ಗೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಅಂದ್ರೆ ತಿಳಿಸ್ತಾರೆ. ಹಾಗಾದ್ರೆ ಇಲ್ಲೂ ಕೂಡ ಶಬ್ದ ಪ್ರಮಾಣದಿಂದಲೇ ನಾವು ಇದನ್ನೆಲ್ಲ ತಿಳ್ಕೊತೀವಿ. ನಮ್ಮ ಊರು ಯಾವುದು, ಇದೆಲ್ಲವನ್ನು ಕೂಡ ಶಬ್ದ ಪ್ರಮಾಣದಿಂದಲೇ ನಾವು ಇನ್ನೊಬ್ಬರಿಗೆ ತಿಳಿಸ್ತೀವಿ. ಹಾಗೆ ನಾವು ಕೂಡ ತಿಳ್ಕೊತೇವೆ. ಅದರಿಂದ ಟೋಟಲ್ ಶಬ್ದ ಪ್ರಮಾಣವನ್ನೇ ಅಪ್ರಮಾಣ ಅಂತ ನೀನು ತಳ್ಳಿ ಹಾಕಕ್ಕೆ ಬರೋದಿಲ್ಲ. ಶಬ್ದ ಪ್ರಮಾಣವನ್ನು ಒಪ್ಪಬೇಕು. ಒಪ್ಪಿದ ಮೇಲೆ ಯಾವ ಶಬ್ದ ಪ್ರಮಾಣವನ್ನು ಒಪ್ಪಬೇಕು ಅಂತ ಮುಂದೆ ಅದು ಬೇರೆ ಚರ್ಚೆ ಇದೆ. ಆದ್ದರಿಂದ ಶಬ್ದ ಪ್ರಮಾಣವನ್ನೇ ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ನೀನು ಹಠ ಹಿಡಿಬಾರ್ದು. ಶಬ್ದ ಪ್ರಮಾಣವನ್ನು ಬೇಸಿಕಲಿ ಒಪ್ಪಬೇಕು. ಅದಾದ್ಮೇಲೆ ಮುಂದೆ ವೇದ ಪ್ರಮಾಣವೋ, ಬೈಬಲ್ ಪ್ರಮಾಣವೋ, ಕುರಾನ್ ಪ್ರಮಾಣವೋ ಅಂತ ಆ ಚರ್ಚೆ ಬೇರೆ ಆಯಿತು. ಹೀಗೆ ನೀನು ಜಗತ್ತಿನಲ್ಲಿ ಈ ಶಬ್ದ ಪ್ರಮಾಣದಿಂದ ನಾವೇನಾದರೂ ಇನ್ನೊಬ್ಬರಿಗೆ ಕನ್ವೇ ಮಾಡುವುದು, ಇನ್ನೊಬ್ಬರು ನಮಗೇನಾದರೂ ಹೇಳಿದ್ದನ್ನು ನಾವು ತಿಳ್ಕೊಳ್ಳುವುದು, ಇದೆಲ್ಲ ಜಗತ್ತಿನಲ್ಲಿ ಅನುಭವಿಸಿದ್ದ ಇದೆ. ಆದ್ದರಿಂದ ಇದನ್ನ ಶಬ್ದ ಪ್ರಮಾಣವನ್ನು ಒಪ್ಪಬೇಕು. ಶಬ್ದ ಪ್ರಮಾಣವನ್ನು ಒಪ್ಪಬೇಕು ಅಂತ ಹೀಗೆ ಅವನು ಒಪ್ಪಿಸಿ, ಅದಾದ್ಮೇಲೆ ಶಬ್ದ ಪ್ರಮಾಣದಿಂದ ನಮಗೆ ದೇವರ ಅಸ್ತಿತ್ವ ತಿಳಿದು ಬರ್ತದೆ. ಅದನ್ನು ನಿರಾಕರಣೆ ಮಾಡಿಬಿಟ್ರೆ ಶ್ರುತಹಾನ ಅಂತ ಆಗ್ತದೆ ಅಂತ ಅವನಿಗೆ ಹೇಳಬೇಕು ಅಂತ ತಾತ್ಪರ್ಯ. ವಾದಿ ಮತ್ತು ಪ್ರತಿವಾದಿಗಳ ನಡುವೆ ಹೀಗೆ ಚರ್ಚೆ ನಡೆದಿದೆ ಅಂತ ಬಂತು. ಹಾಗೆ ಚರ್ಚೆ ನಡೆದಾಗ ಅವನು ದೇವರ ಅಸ್ತಿತ್ವ ಅಂತ ಅನ್ನೋದು ಶ್ರುತವಾಗಿದೆ, ಶಾಸ್ತ್ರದಿಂದ ಸಿದ್ಧವಾಗಿದೆ, ಅದನ್ನು ಒಪ್ಪದೆ ಹೋದರೆ ಶ್ರುತಹಾನ ಆಗ್ತದೆ ಅಂತ ನಾವು ಅವನಿಗೆ ತೋರಿಸಿಕೊಟ್ವಿ. ಹಾಗೆ ದೃಷ್ಟಹಾನ ಅಂತ ಇನ್ನೊಂದಿದೆ. ದೃಷ್ಟ ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾದದ್ದು. ಅದನ್ನು ಕೈ ಬಿಟ್ರೆ ಅದು ಕೂಡ ತಪ್ಪೇ ಆಗ್ತದೆ. ಈಗ ಇದೇ ನಾಸ್ತಿಕರು ಮತ್ತು ಆಸ್ತಿಕರ ನಡುವೆ ಚರ್ಚೆ ನಡೆದಿದೆ ಅಂತ ತಿಳ್ಕೊಳ್ಳಿ. ಒಂದು ಆಂಗಲ್ನಲ್ಲಿ ಇವನು ವಾದಿಯಾದವನು, ಆಸ್ತಿಕನಾದವನು ದೇವರ ಅಸ್ತಿತ್ವವನ್ನು ಸಾಬೀತುಪಡಿಸಲಿಕ್ಕಾಗಿ ಶಾಸ್ತ್ರ ಪ್ರಮಾಣವನ್ನು ಹೇಳಿದ. ಇನ್ನೊಂದು ಪ್ರಸಂಗದಲ್ಲಿ ಅವನು ಬೇರೆ ಒಂದು ರೀತಿಯಾಗಿ ಆರ್ಗ್ಯೂ ಮಾಡ್ತಾನೆ. ಹೇಗೆ ಅಂದರೆ, ಈ ಜಗತ್ತಿನಲ್ಲಿ ಒಂದು ಗಡಿಗೆ ಹುಟ್ಟೋದನ್ನು ನಾವು ನೋಡ್ತೀವಿ. ಕುಂಬಾರನ ಮನೆಗೆ ಹೋಗಿ ನಿಂತ್ಕೊಂಡ್ರೆ, ಕುಂಬಾರ ಬೆಳಿಗ್ಗೆ ಎದ್ದು ತನ್ನ ಮನೆ ಕೆಲಸಗಳೆಲ್ಲ ಮುಗಿಸಿ ಹೊರಗೆ ಬಂದು ಮಣ್ಣು ತುಳಿತಾನೆ. ಮಣ್ಣು ತುಳಿದು ಅದಕ್ಕೊಂದು ರೂಪ ಕೊಡ್ತಾನೆ, ಗಡಿಗೆ ಹುಟ್ಟುತ್ತದೆ. ಇಲ್ಲಿ ಗಡಿಗೆ ಹುಟ್ಟಬೇಕಾದ್ರೆ ಕುಂಬಾರ ಅಲ್ಲಿರೋದನ್ನು ನಾವು ಕಣ್ಣಾರೆ ನೋಡಿ ಬರಬಹುದು ಬೇಕಾದ್ರೆ. ಹಾಗೆ ಒಂದು ಬಟ್ಟೆ ತಯಾರಾಗಲು ಕೂಡ ಅಲ್ಲಿ ನೇಕಾರ ಅದರ ಹಿಂದೆ ಇರೋದನ್ನು ನೋಡ್ತೇವೆ. ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಹೋದರೆ ಅಲ್ಲಿಯೂ ಕೂಡ ದೊಡ್ಡ ದೊಡ್ಡ ವಸ್ತುಗಳಿಗೆ ಎಲ್ಲದಕ್ಕೂ ಕೂಡ ಹಿನ್ನೆಲೆಯಾಗಿ ಒಬ್ಬ ಕರ್ತೃ ಅಥವಾ ಅನೇಕ ಜನ ಕರ್ತೃಗಳು ಇರ್ತಾರೆ. ಅವರನ್ನು ನಾವೆಲ್ಲ ನೋಡ್ತೇವೆ. ದೇವರಿದ್ದಾನೋ ಇಲ್ವೋ ಅಂತ ನಾನು ನೀವು ಇಬ್ಬರು ಚರ್ಚೆ ಮಾಡ್ತಿದ್ದೇವಲ್ಲ, ದೇವರೇ ಇಲ್ಲ ಅಂತ ನೀವು ಹೇಳಿದರೆ ಹಾಗಾದ್ರೆ ಈ ಜಗತ್ತು ಹೇಗೆ ಹುಟ್ಟಿತು ಅಂತ ನಾವು ಆಸ್ತಿಕರು ನಿಮ್ಮನ್ನು ನಾಸ್ತಿಕರನ್ನು ಕುರಿತು ಪ್ರಶ್ನೆ ಕೇಳ್ತೇವೆ. ಆವಾಗ ನೀವೇನು ಹೇಳಬೇಕಾಗ್ತದೆ? ದೇವರು ಯಾಕಿರಬೇಕು? ಜಗತ್ತು ತನ್ನಿಂದ ತಾನೇ ಹುಟ್ಟುತ್ತದೆ. ಜಗತ್ತನ್ನು ಹುಟ್ಟಿಸ್ಲಿಕ್ಕೆ ಮತ್ತೆ ಯಾರೋ ಒಬ್ಬ ವ್ಯಕ್ತಿ ಯಾಕಬೇಕು? ತನ್ನಿಂದ ತಾನೇ ಹುಟ್ಟುತ್ತದೆ ಅಂತ ಅವನು ಆರ್ಗ್ಯೂ ಮಾಡಿದರೆ ಆವಾಗ ದೃಷ್ಟಹಾನ ಅಂತ ಹೀಗೆ ದೋಷವನ್ನ ಅವನಿಗೆ ಹೇಳ್ತೇವೆ. ದೃಷ್ಟ ಅಂದ್ರೇನು? ಈ ಜಗತ್ತಿನಲ್ಲಿ ಕಂಡದ್ದೇನು? ಒಂದು ಕಾರಣ ಇದ್ರೆ ಕಾರ್ಯ ಇರ್ತದೆ ಅಂತ ಅನ್ನೋದೇ ನಮ್ಮ ಜಗತ್ತಿನಲ್ಲಿ ಕಂಡಿದೆ. ಅದು ನೀವು ಹೇಳ್ತಿದ್ದೀರಿ ಕಾರಣ ಇಲ್ಲದೇ ಇದ್ರೂ ಕೂಡ ಕಾರ್ಯ ಇರಬಹುದು ಅಂತ ಹೇಳ್ತಾ ಇದ್ದೀರಲ್ಲ. ಒಂದು ಗಡಿಗೆ ಹುಟ್ಟಬೇಕಾದ್ರೆ ಒಬ್ಬ
ಕುಂಬಾರ ಬೇಕು. ಕಬ್ಬಿಣದ ಸಾಮಾನು ತಯಾರಾಗಬೇಕಾದ್ರೆ ಒಬ್ಬ ಕಮ್ಮಾರ ಬೇಕು. ಎಲ್ಲದಕ್ಕೂ ಕೂಡ ಹೀಗೆ ಬೇರೆ ಬೇರೆ ಕರ್ತೃಗಳು ಬೇಕಾಗ್ತಾರೆ. ಜಗತ್ತೆಂಬ ವಸ್ತು ಹುಟ್ಟಲಿಕ್ಕೆ ಮಾತ್ರ ಯಾವುದೇ ಕರ್ತೃ ಬೇಕಾಗಿಲ್ಲ ಅಂತ ನೀವಂದ್ರೆ, ಕಾರಣ ಅನ್ನುವುದು ಇದ್ದಾಗಲೇ ಕಾರ್ಯ ಆಗ್ತದೆ ಅಂತೇಳಿ ಜಗತ್ತಿನಲ್ಲಿ ನಮಗೆ ದೃಷ್ಟ ಆಗಿದೆ, ಕಂಡಿದೆ. ಕಾರ್ಯಕಾರಣ ಸದ್ಭಾವ ಸಂಬಂಧ ಅನ್ನೋದು ಕಂಡಿದೆ. ಭಾವ ಅಂದ್ರೆ ಸಂಬಂಧ. ಹೀಗೆ ದೃಷ್ಟವಾದಂತಹ ಜಗತ್ತಿನಲ್ಲಿ ನಾವು, ನೀವು, ನಮ್ಮಜ್ಜ, ನಿಮ್ಮಜ್ಜ ಇವರೆಲ್ಲರೂ ನೋಡಿದಂತಹ ಒಂದು ಸಂಗತಿಯನ್ನೇ, ಕಾರಣದಿಂದಲೇ ಕಾರ್ಯ ಹುಟ್ಟಬೇಕು ಅನ್ನೋ ಸಂಗತಿಯನ್ನೇ ನಾವು ಬಿಟ್ಟಾಗಾಯ್ತು. ಆದ್ರಿಂದ ಇದು ದೃಷ್ಟಹಾನ, ದೃಷ್ಟವಾದ ಕಾರ್ಯಕಾರಣ ಸಂಬಂಧವನ್ನು ಪರಿತ್ಯಾಗ ಮಾಡಿದಾಗ ಆಯಿತು ಅಂತ ಆಸ್ತಿಕನಾದವನು ನಾಸ್ತಿಕನಿಗೆ ಉತ್ತರ ಹೇಳಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಅಷ್ಟೃತ ಕಲ್ಪನಾ ಮತ್ತು ಅದೃಷ್ಟ ಕಲ್ಪನಾಗಳ ಬಗ್ಗೆ ನಾಳೆ ದಿವಸ ನಾವು ನೋಡೋಣ.